ಆ ನಂತರ ಉಳಿದಂಥ ಆರೋಪಿಗಳನ್ನು ಡ್ರಾಪ್ ಮಾಡ್ತಾರೆ. ಸದ್ಯ ದರ್ಶನ್ ಈಗ ಹೊಸೂರು ಮಾರ್ಗವಾಗಿ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ದರ್ಶನ್ಗೆ ಹಿಂದೆ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತ್ ಹೆಂಗಿದೆ ಅಂತ ಹೇಳಿದರೆ, ಇಲ್ಲೊಂದು ಪೊಲೀಸ್ ವಾಹನ ಇದೆ, ಹಿಂದ್ಗಡೆ ಕೂಡ ಒಂದು ಪೊಲೀಸ್ ವಾಹನ ಇದೆ. ಈ ಪೊಲೀಸ್ ವಾಹನ ದರ್ಶನ್ಗೆ ಗಾರ್ಡ್ ಮಾಡ್ತಾ ಇದ್ದಾರೆ. ನಾವು ಈಗ ಮುಂದ್ಗಡೆಯಿಂದ ವಿಜುವಲನ್ನು ತೋರಿಸ್ತಾ ಇದ್ದೀವಿ ದಿವಿತ್ ನಿಮಗೆ. ನೋಡಿ, ಈ ವಾಹನದಲ್ಲಿ ಇನ್ನುಳಿದಂಥ ಆರೋಪಿಗಳಿದ್ದಾರೆ. ದರ್ಶನ್ ಹಿಂದಿನ ವಾಹನದಲ್ಲಿದ್ದಾರೆ. ಬೊಲೆರೋ ವಾಹನದಲ್ಲಿ ಬೇರೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ. ನಾಗರಾಜ್ ಇದ್ದಾರೆ ನೋಡಿ ದರ್ಶನ್ ಅದರಲ್ಲಿ. ಈ ವಾಹನದಲ್ಲಿ, ಈ TT ವಾಹನದಲ್ಲಿ, KSRP ವಾಹನದಲ್ಲಿ KA01G6891 ಈ KSRP ತುಕಡಿಯಲ್ಲಿ ವಾಹನದಲ್ಲಿ ನಾಗರಾಜ್ ಇದ್ದಾರೆ. ಗಡ್ಡ ಬಿಟ್ಕೊಂಡಿದ್ದಾರೆ ನಾಗರಾಜ್. ಹಾಗೆ T-ಶರ್ಟ್ ಹಾಕೊಂಡಿದ್ದಾರೆ, ಮುಂದ್ಗಡೆ ಕುಳಿತುಕೊಂಡಿದ್ದಾರೆ. ಆ ಮುಂದಿನ ವಾಹನ ಇದೆಯಲ್ಲ, ಆ ವಾಹನದಲ್ಲಿ ಮೈಸೂರು ಜೈಲಿಗೆ ಹೋಗುವಂಥ ಆರೋಪಿಗಳಿದ್ದಾರೆ. ಮತ್ತೊಂದು ವಾಹನ ಮುಂದ್ಗಡೆ ಹೋಗ್ತಾ ಇದೆ, KSRP ತುಕಡಿ. ಆ ತುಕಡಿಯಲ್ಲೂ ಕೂಡ ಇದ್ದಾರೆ. ಇದರಲ್ಲಿ ಪಟ್ಟಣಗೆರೆ ವಿನಯ್ ಇದ್ದಾರೆ, ದರ್ಶನ್ ಇದ್ದಾರೆ. ಈ ವಾಹನದಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ವಿಜಯಲಕ್ಷ್ಮಿ ತೋರಿಸ್ಬೇಕು. ಇದೇ ವಾಹನ, ಲೆಫ್ಟ್ ಸೈಡ್ನಲ್ಲಿರುವಂಥ ಇದೇ ವಾಹನ. ಈ ವಾಹನದಲ್ಲಿ ಪಟ್ಟಣಗೆರೆ ವಿನಯ್ ಇದ್ದಾರೆ. ತಲೆಗೊಂದು ರೆಡ್ ಕ್ಯಾಪ್ ಹಾಕೊಂಡಿದ್ದಾರೆ. ದರ್ಶನ್ ಅವರ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿದ್ದಾರೆ. ಫುಲ್ ಓವರ್ ಹಾಕೊಂಡಿದ್ದಾರೆ. ದರ್ಶನ್ ಜೊತೆಗೆ ಇಬ್ಬರು ಸಿಬ್ಬಂದಿ ಇದ್ದಾರೆ. ಅದರ ಜೊತೆಗೆ ಪಟ್ಟಣಗೆರೆ ವಿನಯ್ ಜೊತೆಗೂ ಕೂಡ ಇಬ್ಬರು ಸಿಬ್ಬಂದಿ ಇದ್ದಾರೆ. ಮುಂದಿನ ವಾಹನದಲ್ಲಿ ಪ್ರದೂಷ್ ಸೇರಿದಂತೆ ಬೆಳಗಾವಿ, ವಿಜಯಪುರ ಹಾಗೆ ಚಿತ್ರದುರ್ಗ ಜೈಲಿಗೆ ಹೋಗುವಂಥ ಆರೋಪಿಗಳು ಆ ಬಿಳಿ ಬಣ್ಣದ TT ವಾಹನದ ಮುಂಭಾಗದಲ್ಲಿದ್ದಾರೆ, ಮುಂದಿನ TTಯಲ್ಲಿದ್ದಾರೆ. ಒಟ್ಟಾರೆ ದರ್ಶನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಏನಾಗ್ತಾ ಇದೆ, ದರ್ಶನ್ ಏನು ಮಾಡ್ತಾ ಇದ್ದಾರೆ, ಅದೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇದೇ ವಾಹನ, ಆವಾಗಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ ದರ್ಶನ್ ಇದೇ ವಾಹನದಲ್ಲಿದ್ದಾರೆ ಅಂಥೇಳಿ. ಎಕ್ಸಾಕ್ಟ್ಲಿ ಕರೆಕ್ಟ್. ದರ್ಶನ್ ಹೋಗ್ತಾ ಇರುವಂಥ TT ವಾಹನ KSRP ತುಕಡಿ ಇದೇನೆ, KA41G0050 ಇದೇ ನಂಬರಿನ ವಾಹನದಲ್ಲಿ ದರ್ಶನ್ ಹೋಗ್ತಾ ಇದ್ರೆ ನಮ್ಮ ವಿಜಯಲಕ್ಷ್ಮಿ, ನಮ್ಮ ಡ್ರೈವರ್ ಶಿವಣ್ಣ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾವೇ ಮುಂದೆ ಇದ್ದೀವಿ. ಈ ದರ್ಶನ್ ಇದ್ದ ವಾಹನದ ಅತಿ ಸಮೀಪದಲ್ಲಿ ರಿಪಬ್ಲಿಕ್ ಕನ್ನಡ ಬಿಟ್ಟು ಮತ್ತೆ ಯಾವುದೇ ಚಾನಲ್ ಕೂಡ ಇಲ್ಲ. ನಮ್ಮ ಚಾನಲ್ ಮಾತ್ರ. ದರ್ಶನ್ನ ಹಿಂದ್ಗಡೆನೇ ಇದ್ದೀವಿ. ನಮ್ಮ ವಿಜಯಲಕ್ಷ್ಮಿ, ನಮ್ಮ ಡ್ರೈವರ್ ಶಿವಣ್ಣ ಇವರಿಬ್ಬರು ಈ ವಾಹನವನ್ನು, ದರ್ಶನ್ ಇದ್ದ ವಾಹನವನ್ನು ಫಾಲೋ ಮಾಡ್ತಾ ಇದ್ದಾರೆ. ದರ್ಶನ್ ವಾಹನದ ಹಿಂದೆ ಮುಂದ್ಗಡೆ 2 KSRP ತುಕಡಿ ಇದೆ. ಹಿಂದೆ ರಿಪಬ್ಲಿಕ್ ಕನ್ನಡದ ತಂಡ ಇದೆ. ನಮ್ಮ ಹಿಂದೆ ಮತ್ತೊಂದು ತಂಡ ಇದೆ. ನಮ್ಮದೇ ತಂಡ ಮತ್ತೊಂದು ತಂಡ ಇದೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈಗ ದರ್ಶನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಈ ಸದ್ಯಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ನೆಲಮಂಗಲ ಸಮೀಪ ನಾವು ತಲುಪ್ತಾ ಇದ್ದೀವಿ. ನಮ್ಮ ಹಿಂದೆ ಒಂದು ಬೊಲೆರೋ ವಾಹನ ಬರ್ತಾ ಇದೆ ದರ್ಶನ್ಗೆ ಗಾರ್ಡ್ ಮಾಡೋದಕ್ಕೆ. ಆದರೆ ನಾವು ದರ್ಶನ್ನ ಗಾರ್ಡ್ ಮಾಡುವಂಥ ಬೊಲೆರೋ ವಾಹನವನ್ನು ಕ್ರಮಿಸಿ ಮುಂದ್ಗಡೆ ಇದ್ದೀವಿ. ಅವ್ರನ್ನ ಓವರ್ಟೇಕ್ ಮಾಡಿ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಈಗ ದರ್ಶನ್ ಹೋಗ್ತಾ ಇರುವಂಥ ವಾಹನ ಇದೆ, ಅದನ್ನು ನಾವು ಈಗ ಟಾರ್ಗೆಟ್ ಮಾಡಿದ್ದೀವಿ. ದರ್ಶನನ್ನು ತೋರಿಸೋದಕ್ಕೆ ಟಾರ್ಗೆಟ್ ಮಾಡಿದ್ದೀವಿ. ಬಳ್ಳಾರಿಗೆ ಹೋಗ್ತಾ ಇರುವಂಥ ಈ ವಾಹನವನ್ನು ನಾವೀಗ ಟಾರ್ಗೆಟ್ ಮಾಡಿ ದರ್ಶನ್ ಅವರ ವಿಜುವಲನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ದಿವಿತ್. ಎಸ್ ಸರ್ ರಂಜಿತ್, ಹಾಗಾದರೆ ಈಗ ಬೆಂಗಳೂರು ಬಿಟ್ರಾ ಇವಾಗ? ರಂಜಿತ್ನ ಧ್ವನಿ ಕೇಳಿಸ್ತಾ ಇದೆಯಾ? ಐಕಿಯಾ ಟವರ್ಸ್ನ ಪಕ್ಕದಲ್ಲಿ ಎಸ್ ಡೆಫಿನೆಟ್ಲಿ ಕೇಳಿಸ್ತಿದೆ ನಿಮ್ಮ ಧ್ವನಿ ನನಗೆ. ಐಕಿಯಾ ಟವರ್ಸ್ನ ಪಕ್ಕದಲ್ಲಿ ಈಗ ಹೋಗ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ದರ್ಶನ್ ಹೋಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕ್ಯಾಪ್ಚರ್ ಮಾಡ್ತಾ ಇದೆ. ದರ್ಶನ್ ಇದೇ TT ವಾಹನದಲ್ಲಿ ಹೋಗ್ತಾ ಇದ್ದಾರೆ. ದರ್ಶನ್ ಹಿಂದ್ಗಡೆ ವಿಜುವಲ್ ಕ್ಯಾಪ್ಚರ್ ಮಾಡ್ತಿರೋದು ನಮ್ಮ ತಂಡ ಮಾತ್ರ, ರಿಪಬ್ಲಿಕ್ ಕನ್ನಡದ ತಂಡ ಮಾತ್ರ. ದರ್ಶನ್ ಅವರನ್ನು ಫಾಲೋ ಮಾಡ್ತಿರೋದು ರಿಪಬ್ಲಿಕ್ ಕನ್ನಡದ ತಂಡ ಮಾತ್ರ. ನಮ್ಮ ಹಿಂದ್ಗಡೆ ಬೇರೆ ಬೇರೆ ಚಾನಲ್ನವರಿದ್ದಾರೆ, ನಾವೇ ಮುಂದಿದ್ದೀವಿ. ದರ್ಶನ್ ಮೂಮೆಂಟ್ ಏನೇ ಇದ್ರೂ ಕೂಡ ಮೊದಲು ಗೊತ್ತಾಗೋದು ನಮಗೇನೆ.
ಮೊದಲು ಗೊತ್ತಾಗೋದು ರಿಪಬ್ಲಿಕ್ ಕನ್ನಡಕ್ಕೇನೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀವಿ. ಇದು ಕಿರಿದಾದ ರಸ್ತೆ ಆದ್ರಿಂದ ನಾವು ಹಿಂದ್ಗಡೆ ಇದ್ದೀವಿ. ದರ್ಶನ್ ವಾಹನ ಇದೆ ನೋಡಿ, ಮತ್ತೊಂದು ಸಲ ತೋರಿಸ್ತೀನಿ ನಾನು. ದರ್ಶನ್ ಇದೇ ವಾಹನದಲ್ಲಿದ್ದಾರೆ. ದರ್ಶನ್ ಜೊತೆಗೆ ಪಟ್ಟಣಗೆರೆ ವಿನಯ್ ಇದ್ದಾರೆ, ಪ್ರದೂಷ್ ಇದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ. ಟೋಲ್ ಸಮೀಪ ಬಂದ್ವಿ ನಾವು ನೋಡಿ. ನಮ್ಮ ವಿಜಯ ಲಕ್ಷ್ಮಿ ತೋರಿಸ್ಬೇಕು. ಟೋಲ್ ಸಮೀಪ ಬಂದ್ವಿ. ಈ ವಾಹನದ ಹಿಂದ್ಗಡೆ ಹೋದ್ರೆ ನಮಗೆ ಬೇಗ ಟೋಲ್ ಕ್ರಮಿಸಬಹುದು. ಈ ವಾಹನದ ಹಿಂದ್ಗಡೆ ಹೋಗಿ ರಂಜಿತ್ ನೋಡಿ, ಬಿಳಿ ಬಣ್ಣದ ಟಿಟಿ ವ್ಯಾನ್ ಅಲ್ಲಿ ಇರೋದು ಕನ್ಫರ್ಮ್ ಪಕ್ಕ ಮಾಹಿತಿನ? ಎಸ್, ಎಕ್ಸಾಕ್ಟ್ಲಿ, ಖಂಡಿತವಾಗಲೂ ಕೂಡ ಟಿಟಿ ವಾಹನದಲ್ಲಿ ಇರೋದು ದರ್ಶನ್ನೇ. ಟಿಟಿ ವಾಹನದ ಒಳಗಡೆ ದರ್ಶನ್ ಇದ್ದಾರೆ, ಅವ್ರ ಜೊತೆಗೆ ಪಟ್ಟಣಗೆರೆ ವಿನಯ್ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದಂತ ಈ ಕಿರಾತಕರು ಇವತ್ತು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಅದರಲ್ಲಿ ಒಂದು ತಂಡ ಇದೆಯಲ್ಲ, ಬೆಳಗಾವಿ, ಬಳ್ಳಾರಿ, ಕಲಬುರಗಿ, ವಿಜಯಪುರ, ಮೈಸೂರು, ಶಿವಮೊಗ್ಗ, ತುಮಕೂರು, ಅದ್ರ ಜೊತೆಗೆ ಪರಪ್ಪನಗ್ರಹಾರ ಹೋಗ್ತಾ ಇದ್ದಾರೆ. ನಮ್ಮ ವಾಹನ ಅವ್ರನ್ನ ಚೇಸ್ ಮಾಡ್ತಾ ಇದೆ. ಅದೇ ವಾಹನದಲ್ಲಿದ್ದಾರೆ. ಮುಂದ್ಗಡೆ ಒಂದು KSRP TT ಇದೆ, ಅದ್ರ ಹಿಂದ್ಗಡೆ ಇರೋದು ದರ್ಶನ್ನೇ. ಆ ಬಿಳಿ ಬಣ್ಣದ TTಯಲ್ಲಿರೋದು ದರ್ಶನ್ನೇ. ನಾವು ವೆರಿ ಸಮೀಪ, ವೆರಿ ಹತ್ತಿರ ಅವರ ಹಿಂದ್ಗಡೆನೇ ಇದ್ದೀವಿ. ಬೇರೆ ಯಾವ ಚಾನಲ್ಲು ಕೂಡ ಅಷ್ಟು ಕ್ಲೋಸ್ಲಿ ಅವರನ್ನ ಕವರ್ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ನಮ್ಮ ವಿಜಯ್ ಲಕ್ಷ್ಮಿ, ನಮ್ಮ ಡ್ರೈವರ್ ಶಿವಣ್ಣ ಅವ್ರು ಬೆನ್ನು ಬಿಡ್ತಾ ಇಲ್ಲ. ಪೊಲೀಸ್ ಸರ್ಪಗಾವಲಿದೆ, ಪೊಲೀಸ್ ಬಂದೋಬಸ್ತ್ ಇದೆ, CRPC ತುಕಡಿಗಳಿದ್ದಾವೆ, KSRP ತುಕಡಿಗಳಿದ್ದಾವೆ. ಆದರೂ ಕೂಡ ರಿಪಬ್ಲಿಕ್ ಕನ್ನಡ ಮಾತ್ರ ದರ್ಶನ್ ಮೂಮೆಂಟ್ ಪೆನ್ ಟು ಪೆನ್ ನಾವು ತೋರಿಸ್ತಾ ಇದ್ದೀವಿ. ಇದೇ ವಾಹನದಲ್ಲಿ ದರ್ಶನ್ ಇದ್ದಾರೆ. ಕ್ಲೋಸ್ಲಿ ತೋರಿಸ್ತಾ ಇದ್ದೀನಿ. ಪುಲ್ಲೋರ್ ಹಾಕೊಂಡಿದ್ದಾರೆ ದರ್ಶನ್. ಪುಲ್ಲೋರ್ ಹಾಕೊಂಡು ದರ್ಶನ್ ತಲೆ ಕೆಳಗೆ ಹಾಕೊಂಡು ಕುಳಿತುಕೊಂಡಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸ್ತಾ ಇದೆ. ಒಟ್ಟಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಚಿಕ್ಕಬಿದರಕಲ್ಲು ಬಳಿ ಹೋಗ್ತಾ ಇದೆ. ಈಗ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಫಾಲೋ ಮಾಡ್ತಾ ಇರೋದು. ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಹೈ ಸೆಕ್ಯೂರಿಟಿ ಮೇರೆಗೆ ವಿಶೇಷ ಭದ್ರತೆಯೊಂದಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲಿಗೆ. ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಯೋದಕ್ಕೆ ನಟ ದರ್ಶನ್ ಈಗ ಸಿದ್ಧರಾಗಿ ಹೋಗ್ತಿದ್ದಾರೆ. ಐಷಾರಾಮಿ ಜೀವನವನ್ನು ಕಂಡಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರೆ ಏನು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ಅಂದ್ಕೊಂಡಿದ್ರು. ಆದ್ರೆ ಎಲ್ಲವೂ ಉಲ್ಟಾ. ಬೆಂಗಳೂರಿನಿಂದ ಬಳ್ಳಾರಿಯತ್ತ ಡೆವಿಲ್ ಅಂಡ್ ಗ್ಯಾಂಗ್ ಅಂತ ಹೇಳಕ್ ಬರೋದಿಲ್ಲ. ಗ್ಯಾಂಗ್ ಛಿದ್ರ, ಡೆವಿಲ್ ಮಾತ್ರ. ಮಾಕಳಿ ತಲುಪಿದ ದರ್ಶನ್. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್. ಬೆಂಗಳೂರಿನಿಂದ ಬಳ್ಳಾರಿಯತ್ತ ಡೆವಿಲ್ ಹೋಗ್ತಾ ಇರೋದು. ನೆಲಮಂಗಲದ ರೂಟ್ ಮಾಕಳಿಯನ್ನು ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆಲಮಂಗಲವನ್ನ ಅವರು ಪಾಸ್ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಹೈವೇನಲ್ಲಿ ಬಳ್ಳಾರಿ. ಎಕ್ಸಾಕ್ಟ್ ಆಗಿ ಈಗ ಮಾಕಳಿ ಬಳಿ ಇದ್ದಾರೆ. ನೆಲಮಂಗಲ ರೋಡ್ ಮಾಕಳಿಯಲ್ಲಿ ಈಗ ನಟ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇಡೀ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸುಮಾರು 4:15 ಪರಪ್ಪನ ಅಗ್ರಹಾರದಿಂದ ಹೊರಡ್ತಾರೆ. ಬೆಳಗ್ಗೆ 10 ಗಂಟೆಯಷ್ಟರಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಪಾಲಾಗ್ತಾರೆ. ವಿಚಾರಣಾಧೀನ ಖೈದಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಒಂದೇ ಒಂದು ಫೋಟೋ ತಂದಿಟ್ಟಂತಹ ಸಂಕಷ್ಟ, ಒಂದೇ ಒಂದು ವಿಡಿಯೋ ಕಾಲ್ನಲ್ಲಿ ಹಾಯ್ ಮಾಡಿದ್ದು ತಂದಿಟ್ಟಂಥದ್ದು ಸಂಕಷ್ಟ. ಅಭಿಮಾನಿಗಳೇ ತೋಡಿದ ಕೆಡ್ಡಾದಲ್ಲಿ ಇವತ್ತು ಪಯಣ ಬೆಳೆಸುವಂಥ ಪರಿಸ್ಥಿತಿ.
ನಟ ದರ್ಶನ್ಗೆ 13 ಆರೋಪಿಗಳನ್ನು ಕೂಡ ಶಿಫ್ಟ್, 9 ಜೈಲಿಗೆ. ಈಗಾಗಲೇ ಬಳ್ಳಾರಿಯಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಿಶೇಷ ಸೆಲ್ ಅನ್ನು ರೆಡಿ ಮಾಡಲಾಗಿದೆ. ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಂದಲೇ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಬ್ಯಾರಿಗೇಡ್ ಹಾಕಿ ಇರ್ತಾರಲ್ಲಪ್ಪ ಅಭಿಮಾನಿಗಳು, ಅಂಧಾಭಿಮಾನಿಗಳು, ಯಾವುದೇ ರೀತಿ ತೊಂದರೆ ಆಗದಂತೆ, ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಅಲ್ಲೂ ಕೂಡ ಬ್ಯಾರಿಗೇಡ್ ಹಾಕಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಭದ್ರತೆಯನ್ನು ಕೂಡ ಈಗಾಗಲೇ ಅಲ್ಲಿ ಒದಗಿಸಲಾಗಿದೆ. ಮಾಕಳಿಯನ್ನು ದಾಟಿ ಹೋಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆಲಮಂಗಲ, ತುಮಕೂರು ಮುಖಾಂತರ ಬಳ್ಳಾರಿಯನ್ನ ತಲುಪ್ತಾರೆ. ಸುಮಾರು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಬಳ್ಳಾರಿಯನ್ನ ದರ್ಶನ್ ತಲುಪಲಿದ್ದಾರೆ. ಅದಾದ ಬಳಿಕ ಇನ್ನಿತರ ಕೈದಿಗಳನ್ನು, ವಿಚಾರಣಾ ದಿನ ಕೈದಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಒಟ್ಟು 9 ಜೈಲು, ಒಟ್ಟು 9 ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇಡೀ ಡಿ ಗ್ಯಾಂಗ್ ಛಿದ್ರ. ದರ್ಶನ್, ಪಟ್ಟಣಗೆರೆ ವಿನಯ್, ಧನರಾಜ್, ಪ್ರದೂಷ್, ನಾಗರಾಜ್ ಒಂದು ಬಸ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಬೆಂಗಳೂರು ಟು ಬಳ್ಳಾರಿ ಲಾಂಗ್ ಡ್ರೈವ್ ಹೋಗ್ತಿದ್ದಾರೆ ನಟ ದರ್ಶನ್. ಆದರೆ ವಿಚಾರಣಾ ದಿನ ಕೈದಿಯಾಗಿ. ಎಲ್ಲವೂ ಚೆನ್ನಾಗಿದ್ದರೆ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿರ್ಬೋದಿತ್ತು. ಆರಾಮಾಗಿ ಅಂದರೆ ಹೆಂಗೆ? ಈಗಿದ್ರಲ್ಲ ಹಂಗಲ್ಲ. ವಾರಕ್ಕೆ 2 ಬಾರಿ ಹೆಂಡತಿ ಮುಖ ನೋಡ್ಬೋದಿತ್ತು. ವಾರಕ್ಕೆ 1 ಬಾರಿ ಆದರೂ ತಮ್ಮ ಆಪ್ತರನ್ನು ಭೇಟಿ ಮಾಡ್ಬೋದಿತ್ತು. ಕಷ್ಟಗಳನ್ನು, ನೋವುಗಳನ್ನು ಹೇಳ್ಕೊಳ್ಬೋದಿತ್ತು. ಆಗಾಗ ವೈದ್ಯರ ಸಹಾಯದೊಂದಿಗೆ ಪವಿತ್ರ ಮೇಡಮ್ ಅವರನ್ನು ಕೂಡ ಭೇಟಿ ಮಾಡ್ಬೋದಿತ್ತು. ಈ ಭೇಟಿ ಮಾಡಿದ್ದಕ್ಕೆ ಗೊತ್ತಾಗಿದೆ, ಜೊತೆಗೆ ಐಷಾರಾಮಿ ಜೀವನ ನಡೆಸಿದ್ದು ಗೊತ್ತಾಗಿದೆ. ಹಾಗಾಗಿ ಈಗ ಎಕ್ಸ್ಪ್ರೆಸ್ ನೇರವಾಗಿ ಬಳ್ಳಾರಿ ಜೈಲಿಗೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮಾಕಳಿ ದಾಟಾಯಿತು. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಿದಂಥ ಪ್ರಕರಣ. ಬೆಳಗಿನ ಜಾವ ಸುಮಾರು 4:35ಕ್ಕೆ ಪರಪ್ಪನ ಅಗ್ರಹಾರದಿಂದ ಕರೆದುಕೊಂಡು ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಕಾರ್ಯಕ್ರಮ ಆರಂಭವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಚಿತಾ ರಾಮನ್ನ ಭೇಟಿ ಮಾಡಿದ್ರು ನಟ ದರ್ಶನ್. ಭೇಟಿ ಮಾಡಿ ನೇರವಾಗಿ ತಮ್ಮ ಬ್ಯಾರಕ್ಕಿಗೆ ಹೋಗಿ ಆರಾಮವಾಗಿ ಮಲಗಿದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ವಿಲ್ಸನ್ ಗಾರ್ಡನ್ ನಾಗ ಅಂತೆ, ಕರೆದ್ರಂತೆ, ಹೋದ್ರಂತೆ. ಅವರು ಬನ್ನಿ ಕಾಫಿ ಕುಡಿರಿ ಬಾಸು ಅಂದ್ರಂತೆ. ಇಲ್ಲ, ನನಗೆ ಬಿಸಿನೀರು ಕೊಡಿ ಅಂತ ಇವರು ಕೇಳಿದ್ರಂತೆ. ತಗೊಳ್ಳಿ ಸೇದಿ ಸಿಗರೇಟ್ ಅಂತ ಕೊಟ್ರಂತೆ. ಚೇರ್ ಹಾಕಿದ್ರಂತೆ. ನಿಮ್ಮ ಬಾಸು ಹೋದ್ರಂತೆ, ಕೂತ್ರಂತೆ. ಅದನ್ನು ವೇಲು ಅನ್ನೋರು ಫೋಟೋ ತೆಗೆದ್ರಂತೆ. ನೋಡ್ರಪ್ಪ, ನಮ್ಮ ಅಣ್ಣನ ಜೊತೆ ನಿಮ್ಮ ಬಾಸು ಅಂತ ತನ್ನ ಹೆಂಡ್ತಿಗೆ ಕಳಿಸಿದ್ರಂತೆ. ಹೆಂಡ್ತಿ ಸ್ಟೇಟಸ್ಗೆ ಹಾಕಿದ್ರಂತೆ. ಫೋಟೋ ಶೇರ್ ಆಯ್ತಂತೆ. ದರ್ಶನ್ ಸಿಕ್ಕಾಕೊಂಡ್ರಂತೆ. ಈಗ ಬಳ್ಳಾರಿಗೆ ಹೊರಟ್ರಂತೆ. ನಟ ದರ್ಶನ್ ಪರಿಸ್ಥಿತಿ ಇದು. ಎಲ್ಲವೂ ಚೆನ್ನಾಗಿದ್ದಿದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ನಟ ದರ್ಶನ್ ಬದಲಾಗ್ತಿದ್ದಾರೆ. ಪುಸ್ತಕಗಳನ್ನು ಓದುತ್ತಿದ್ದಾರೆ. ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಇಲ್ಲ, ದರ್ಶನ್ ಬದಲಾಗಲಿಲ್ಲ. ರೌಡಿ ಶೀಟರ್ಗಳ ಜೊತೆ ಕಾಣಿಸಿಕೊಳ್ತಾರೆ ಅಂತಂದರೆ ಇದು ಸರ್ಕಾರವೇ ಬೆಚ್ಚಿ ಬಿದ್ದುಬಿಟ್ರು. ಸರ್ಕಾರಕ್ಕೆ ಟೆನ್ಷನ್ ಆಗೋಯ್ತು. ಗೃಹ